ಹಲೋ ಶರಣಾರ್ಥಿ ಎಲ್ಲರಿಗೂ. ಇವತ್ತು ಒಂದು ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಿಡಲ್ ಕ್ಲಾಸ್ನವರು, ನಾವು ಎಲ್ಲರೂ ಕೂಡ ಮಿಡಲ್ ಕ್ಲಾಸ್ನವರು ಇರ್ತಾರೆ, ಅಪ್ಪರ್ ಕ್ಲಾಸ್ನವ್ರು ಇರ್ತಾರೆ, ಅಥವಾ ಭಾಳ ಗರೀಬ್ನೂ ಇರ್ತಾರೆ. ಬಟ್ ನಾವು ಮಿಡಲ್ ಕ್ಲಾಸ್ ಆಗಿದ್ದರಿಂದ ಎಷ್ಟು ಪರೇಶಾನಿ ಆಗುತ್ತೆ ಒಂದು ಹೇರ್ ಮೇಂಟೈನ್ ಮಾಡೋಕ್ಕೆ, ಅಥವಾ ಹೇರ್ ಶಾಂಪೂ ತೊಗೊಳಕ್ಕೆ. ಅದ್ರ ಬಗ್ಗೆ ಒಂದು ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ಕಾಮನ್ ಆಗಿ ನಮ್ಮ ಹೇರ್ಸನ್ನು ಯಾವ ರೀತಿ ಮೇಂಟೈನ್ ಮಾಡಬೇಕು ಅಂತಂದ್ರೆ ಕಾಸ್ಟ್ಲಿ ಆಗುತ್ತೆ. ಬಟ್ ನಿಮ್ಮ ಹೇರ್ ಚೆನ್ನಾಗಿ ಬೇಕು ಅಂತಂದ್ರೆ ಒಳ್ಳೆ ಶಾಂಪೂ ಕಂಡೀಷ್ನರ್ ಯೂಸ್ ಮಾಡಿರಿ. ಇಲ್ಲ ನನಗೆ ಆಗಂಗಿಲ್ಲೇ, ನಾವು ಮಾಡೋಕ್ಕಾಗಲ್ಲ, ನನಗೆ 2 ರೂಪೀಸ್ ಶಾಂಪೂನೇ ನನಗೆ ಪರವಡಿಸ್ತದ, ಬಟ್ ನನಗೆ 4 ರೂಪೀಸ್ ಶಾಂಪೂನೇ ಹಾಕೋತೀನಿ, ಅದ್ರಲಿಂತನೇ ಚೆನ್ನಾಗಿರ್ತದೆ ಅಂದ್ರೆ ನಾನು ಏನೂ ಮಾಡೋಕ್ಕಾಗಲ್ಲ ಬಿಡು. ಇದು ನಾ ಹೇಳೋದು ಯಾರಿಗಂದರೆ, ಲಾಂಗ್ ಹೇರ್ಸ್ ಇರ್ತಾವಲ್ಲ, ಭಾಳ ಸಿಲ್ಕಿ ಬೇಕು, ಶೈನಿ ಬೇಕು, ನಂಗೆ ಚೆನ್ನಾಗಿರಬೇಕು, ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಹತ್ರ ಭಾಳ ಟೈಮ್ ಅದ, ನನ್ನ ಹತ್ರ ಭಾಳ ಟೈಮ್ ಇದ್ದರು 2 ರೂಪೀಸ್ 4 ರೂಪೀಸ್ ಶಾಂಪು ಯೂಸ್ ಮಾಡ್ತೀರಿ ಮಾಡಿರಿ. ಬಟ್ ಅದಕ್ಕೆ ನೀವು ಹೇರ್ಸ್ ಕಳ್ಕೊಬೇಕಾಗುತ್ತೆ, ಲಿಟ್ರಲಿ ಕಳ್ಕೊಬೇಕಾಗತ್ತೆ. ಹೆಂಗಂತ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾನು ಕೂಡ 2 ರೂಪೀಸ್ ಶಾಂಪು ಯೂಸ್ ಮಾಡ್ತಿದ್ದೆ, 4 ರೂಪೀಸ್ ಶಾಂಪೂನು ಯೂಸ್ ಮಾಡ್ತಿದ್ದೆ, ಅವು ಪೌಚ್ಗಳನ್ನು ಯೂಸ್ ಮಾಡಿದ್ದೀನಿ. ಬಟ್ ನಾನು ಹೇಳಿದರೆ, ನಿಮಗೆ ಒಳ್ಳೆ ಶಾಂಪು ಯೂಸ್ ಮಾಡೋದ್ಲಿಂತ ನಿಮ್ಮ ಹೇರ್ಸ್ ಕಂಡೀಷ್ನರ್ ಮತ್ತು ನಿಮ್ಮ ಹೇರ್ ಗ್ರೋತ್ ಆಗಲಿ, ಅಥವಾ ನಿಮ್ಮ ಹೇರ್ ಈಗ ನಿಮಗೆ ಯಾವುದೇ ಒಂದು ಅರ್ಜೆಂಟ್ ಸಿಚುವೇಶನ್ದಾಗೂ ಕೂಡ ನೀವು ಹೋಗ್ಬೋದು. ಬಟ್ ಇಂಥ ಹೇರ್ಸ್ 2 ರೂಪೀಸ್ ಹೇರ್ಸ್ ನೀವು ಶಾಂಪೂ ಯೂಸ್ ಮಾಡಿಕೊಂಡು ನೀವು ಏನು ಹೇರ್ ವಾಶ್ ಮಾಡ್ತಿರಲ್ಲ, ನನ್ನ ಕಂಡೀಷ್ನರ್ ನೋಡ್ರಿ ಇಲ್ಲಿ. ನಾನು ನಿನ್ನೆ ತಲೆ ಸ್ನಾನ ಮಾಡಿದ್ದೆ, ಬಿಕಾಸ್ ಬಿಲೀಬ್ಲಿಂಟ್ ಶಾಂಪೂ ಕಲಸಾಗಿತ್ತ. ಅದಕ್ಕೆ ನಾನು ಏನು ಮಾಡಿದೆ, ನಮ್ಮದು ಡವ್ ಶಾಂಪು 4 ರೂಪೀಸ್ ವಿತ್ 5 ರೂಪೀಸ್ ವಿತ್ ಕಂಡೀಷ್ನರ್ ಬರ್ತದಲ್ಲ, ಅದು ಶಾಂಪು ಯೂಸ್ ಮಾಡಿದ್ದೆ. ಅದು ಲಿಟ್ರಲಿ ಇಲ್ಲ, ನನಗೆ ಈಗ 1 ಅವರ್ ಬೇಕ್ರಿ ಶಾಂಪೂ ಹಚ್ಕೊಂಡಿದ್ದು ರಿಸಲ್ಟ್ಗೆ, ಅದು ಪ್ರಾಬ್ಲಮ್ ಸೊಲ್ಯೂಷನ್ಗೆ 1 ಅವರ್ ಬೇಕು ಕೋಮ್ ಮಾಡೋಕ್ಕೆ. ಅಷ್ಟು ಫ್ರೀಝಿ ಹೇರ್ ಆಗಿದೆ ರೀ ಲಿಟ್ರಲಿ. ನಾನು ನೋಡ್ರಿ ಇಲ್ಲಿ ಹಂಗಾಗಿದೆ ನಿಮಗೆ. ಸೊ ನಾನು ಹೇಳಕ್ಕೆ ಬಸ್ತೀನಿ ಅಂತಂದರೆ, ರೊಕ್ಕ ಹೋಗಲಿ, ಬಟ್ ನೀವೇನು ಮಾಡಿರಿ, ಒಳ್ಳೆ ಶಾಂಪೂ ಕಂಡೀಷ್ನರ್ ಯೂಸ್ ಮಾಡೋದ್ರಿಂದ ಹೇರ್ನು ಚೆನ್ನಾಗಿರುತ್ತೆ, ಮತ್ತು ಬೆಸ್ಟ್ ಇರುತ್ತೆ, ಸಿಲ್ಕಿ ಸ್ಮೂತ್ ಮತ್ತು ಸ್ಟ್ರಾಂಗ್ ಹೇರ್ಸ್ ಇರುತ್ತೆ. ಓಕೆನಾ. ಮತ್ತು ಇನ್ನೊಂದೇನೆಂದರೆ, ಪೌಚ್ಗಳು ಯೂಸ್ ಮಾಡೋದ್ರಿಂದ ಹಿಂಗೆ ಫ್ರೀಝಿ ಏರ್ ಆದ್ಮೇಲೆ ನಿಮಗೆ ಕೋಮ್ ಮಾಡ್ಬೇಕಾದ್ರೆ ನೀವು ಅಪ್ಪರ್ ಸೈಡಿಂದ ಮಾಡ್ತೀರಿ, ಅಂದರೆ ಕೆಳಗಿಂದ ಮಾಡಲ್ಲ. ಕೆಲವ್ರಿಗೆ ಅದ್ರ ಟ್ರಿಕ್ಕೇ ಗೊತ್ತಿರಲ್ಲ. ಬಟ್ ಹೇಳ್ತಾರೆ ಕಿ ಇಲ್ಲ ನಾನು ಮ್ಯಾಗಿಂದೇ ಮಾಡುತ್ತೀನಿ, ಮ್ಯಾಗಿನ ಮಾಡ್ಕೋತ ಬಂದ್ರೆ ಅಂದ್ರೆ 100% ನಿಮ್ಮ ಹೇರ್ ಸಣ್ಣ ಆಗೇ ಬೇಕು. ಇಷ್ಟಿದ್ದು ಜಡೆ ಇಷ್ಟೇ ಆಗುತ್ತೆ. ಸೊ ಒಂದು ಟ್ರಿಕ್ ಇರ್ತವೆ, ಯಾವುದೋ ಒಂದು ಏನೇ ಕೆಲಸ ಮಾಡ್ಬೇಕಾದ್ರೆ ಒಂದು ಟ್ರಿಕ್ ಇರ್ತವೆ, ಆ ಟ್ರಿಕ್ ಯೂಸ್ ಮಾಡಿರಿ. ಮತ್ತು ಶಾಂಪು ಯೂಸ್ ಮಾಡ್ಬೇಕಂದ್ರೆ ಭಾಳ ಸಂಭಾಳಿಸ್ಕೊಂಡು ಯೂಸ್ ಮಾಡಿರಿ. ಸಿಗ್ತದ ಅಥವಾ ಕಮ್ಮಿ ರೇಟ್ನೇ ಸಿಗ್ತದ ಅಂತ ಯೂಸ್ ಮಾಡಿದಾಗ ಅದು 2 ರೂಪೀಸ್ ಎಷ್ಟು ಬೆಲೆ ಅದಲ್ಲ ಅಷ್ಟೇ ರಿಸಲ್ಟ್ ಕೊಡ್ತದೆ. ನೀವು ಎಷ್ಟು ದುಡ್ಡು ತರ್ತೀರಿ ಅಷ್ಟೇ ರಿಸಲ್ಟ್ ಅದನ್ನು ಕೊಡ್ತದೆ. ಸೊ ನಾ ಹೇಳೋದು ಬಯಸ್ತೀನಿ ಏನಂತಂದರೆ, ಒಳ್ಳೆ ಶಾಂಪು ಒಳ್ಳೆ ಕಂಡೀಷ್ನರ್ ಯೂಸ್ ಮಾಡಿದಾಗ ಮಾತ್ರ ನಿಮ್ಮ ಹೇರ್ಸ್ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಇದು ನನ್ನ ಎಕ್ಸ್ಪೀರಿಯೆನ್ಸು ಕೂಡ. ನಾನು ಇಂದು ರಾತ್ರಿ ಬ್ಲಿಬ್ಲಿಂಟ್ ಶಾಂಪು ನನ್ನ ಹತ್ರ ಫಿನಿಶ್ ಆಗಿತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂದರೆ, ಪೌಚನ್ನು ಹಚ್ಕೊಂಡಾದ್ಮೇಲೆ ನಾನು ಹೇರ್ಸ್ ಬೆಳಗ್ಗೆ ನೋಡಿದಾಗ, ಈ ಹೇರ್ಸ್ ನೋಡ್ರಿ ಕಂಡೀಷ್ನರ್ ಅಂದರೆ ಮಿನಿಮಮ್ 1 ಅವರ್ ಬೇಕ್ರಿ ನಾನು ಗುಂಜಿ ತೆಗಿಬೇಕಾದ್ರೆ. ಇದು ರಿಯಾಲಿಟಿ ಇದೆ ರೀ. ಬಟ್ 2 ರೂಪಾಯಿ ಶಾಂಪು 4 ರೂಪಾಯಿ ಶಾಂಪು ಎಲ್ಲ ಯೂಸ್ ಮಾಡೋದ್ರಲ್ಲಿಂತ ನಮ್ಮ ಹೇರ್ಸನ್ನು ನಾವು ಕಳ್ಕೊಬೇಕಾಗುತ್ತಾ. ಒಳ್ಳೆ ಶಾಂಪು ಕಂಡೀಷ್ನರ್ ಯೂಸ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರ್ತದ ಅಂತ ಇಷ್ಟು ಶ್ಯೂರಿಟಿ ಕೊಡ್ಬೋದು. ಯಾಕಂತಂದ್ರೆ ಪ್ರತಿಯೊಂದೂ ಒಂದು ಯಾವುದೋ ಒಂದು ಪ್ರಾಡಕ್ಟ್ ಇದ್ರೂ ಯಾವುದೋ ಒಂದು ಪ್ರಾಡಕ್ಟಿಗೆ ಇದು ಮಾಡ್ತಾಯಿಲ್ಲ, ಅವ್ರವ್ರದ್ದು ಪ್ರಾಡಕ್ಟ್ ಅವ್ರವ್ರಿಗೆ ಇರ್ತವೆ. ಬಟ್ ನಂದು ಎಕ್ಸ್ಪೀರಿಯೆನ್ಸ್ ನಂದು ಎಕ್ಸ್ಪೀರಿಯೆನ್ಸ್ ಏನಂತಂದ್ರೆ, ನಾವು ಪೌಚ್ಗಳು ಯೂಸ್ ಮಾಡ್ತೀವಿ, ಅದ್ರದ್ದು 2 ರೂಪಾಯಿ ಪೌಚಿಂದ ಎಷ್ಟು ಬೆಲೆ ಅದ ಅಷ್ಟು ರಿಸಲ್ಟ್ ಕೊಡ್ತದೆ. ಹೌದಾ. ಬಟ್ ಈಗ ದೊಡ್ಡ ಸಲೂನ್ದಾಗ ನೋಡ್ಕೋರಿ, ಈಗ ನೋಡಿ ಸ್ಮೂತ್ನಿಂಗ್ ಮಾಡ್ಕೊತ ಹೋಗ್ತೀವಿ. ಬಟ್ ಆ ಸಲೂನ್ದಾಗ ದೊಡ್ಡ ಸಲೂನ್ದಾಗ ನೋಡ್ಬೇಕಾದ್ರೆ ಅವ್ರು ಇಂಥ ಶಾಂಪು ಯೂಸೇ ಮಾಡಲ್ಲ. ಅವ್ರಿಗೆ ಗೊತ್ತದ ಈಗ ಒಂದು ನಾವು ಕ್ಲೈಂಟಿಗೆ ನಾವು ಹ್ಯಾಂಡಲ್ ಮಾಡಬೇಕಾದ್ರೆ ನಾವು ಇಂಥ ಶಾಂಪು ಯೂಸ್ ಮಾಡಿದಾಗ ಅದು ಆ ವರ್ಕೌಟ್ ಆಗಲ್ಲ ಅಂತ ಗೊತ್ತದ ಅವ್ರಿಗೆ. ಅವರು ಒಳ್ಳೆ ಶಾಂಪು ಯೂಸ್ ಮಾಡ್ತಾರೆ, ಬೆಸ್ಟ್ ಶಾಂಪು ಯೂಸ್ ಮಾಡ್ತಾರೆ. 1000 ರೂಪಾಯಿದು 2,000 ರೂಪಾಯಿ ಶಾಂಪು ಯೂಸ್ ಮಾಡಿ ಅದಕ್ಕೇ ಅಷ್ಟು ಕಾಸ್ಟ್ಲಿ ಇರ್ತದೆ ರೀ. ಅಲ್ಲಿ ಸರ್ವಿಸ್ ಕೂಡ ಚೆನ್ನಾಗಿ ಕೊಡ್ತಾರೆ. ಬಟ್ ನಾನೇನಂತೀನಿ, ನಿಮಗೆ ಅಂಥದ್ದೇ ಸರ್ವಿಸ್ ನಿಮಗೆ ಬೇಕಾದ್ರೆ ಒಳ್ಳೆ ಶಾಂಪು ಕಂಡೀಷ್ನರ್ ತಗೋರಿ, ಅಷ್ಟೇ ಚೆನ್ನಾಗಿ ನೀವು ಮನೆಗೆ ಮಾಡ್ಕೋಬೋದು ವಿತೌಟ್ ಎನಿ ಸ್ಮೂತ್ನಿಂಗ್. ನೀವು ಪಾರ್ಲರ್ ಹೋಗೋದು ಅವಶ್ಯಕತೆಯೇ ಇಲ್ಲ. ಬೆಸ್ಟ್ ಶಾಂಪು ಬೆಸ್ಟ್ ಕಂಡೀಷ್ನರ್
ಯೂಸ್ ಮಾಡಿದಾಗ ಮಾತ್ರ ನಿಮ್ಮ ಹೇರ್ಸ್ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಹಿಂಗೆ ಪೌಚ್ ಹಚ್ಕೊಂಡು ಇವು ₹2 ₹3 ಎಷ್ಟು ವ್ಯಾಲ್ಯೂ ಇರ್ತಾವಲ್ಲ ಅಷ್ಟೇ ವ್ಯಾಲ್ಯೂದು ರಿಸಲ್ಟ್ ನಿಮಗೆ ಸಿಕ್ತು. ಇದು ನಿಮಗೆ ಬಿಟ್ಟಿದ್ದು, ನಿಮ್ಮ ಚಾಯ್ಸ. ಬಟ್ ನಂದು ರಿವ್ಯೂ ಏನಿತ್ತು ನಾನು ಹೇಳಿದ್ದೀನಿ. ಬಟ್ ನಿಮಗೆ ಯಾರಿಗೂ ಕಷ್ಟ ಆಗುತ್ತೆ, ಯಾಕಂದ್ರೆ ಕಾಸ್ಟ್ಲಿ ಇದ್ದಾಗ. ಕಷ್ಟ ಆದಾಗ ಮಾತ್ರ ರಿಸಲ್ಟ್ ಬರ್ತದೆ ರೀ, ಸುಮ್ಮನೆ ರಿಸಲ್ಟ್ ಬರಲ್ಲ. ಹೌದಾ? ನಿಮ್ಮ ಹೇರ್ಸ್ ಚೆನ್ನಾಗಿರಬೇಕು, ನಾನು ಶಾಂತಿಯಾಗಿರಬೇಕು, ಖುಷಿಯಾಗಿರಬೇಕು, ಹ್ಯಾಪಿಯಾಗಿರಬೇಕು. ಹೇರ್ಸ್ ನೋಡ್ರಿ ಹಿಂಗೆ ಗುಂಜು ಬಿದ್ದಾಗ ಮನ್ಸಿಗೆ ಎಷ್ಟು ಬೇಜಾರಾಗುತ್ತಲ್ಲ, ಹೇರ್ಸ್ ಹೋದಾಗ ಎಷ್ಟು ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಒಳ್ಳೆ ಶಾಂಪೂ ಕಂಡೀಷ್ನರ್ ಯೂಸ್ ಮಾಡಿರಿ, ಚೆನ್ನಾಗಿರ್ತದೆ, ಬೆಸ್ಟ್ ಇರ್ತದೆ. ನನ್ನ ವೀಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ. ಓಕೆನಾ? ಮತ್ತು ಇನ್ನೊಂದು ಏನಂತಂದರೆ, ಯೂಸ್ ಮಾಡೋದಿದ್ರೆ ಶಾಂಪೂ ಬ್ಲಿಬ್ಲಿಂಟ್ನು ಯೂಸ್ ಮಾಡಿರಿ. ಬ್ಲಿಬ್ಲಿಂಟ್ ಬೇರೆದೂ ಭಾಳಷ್ಟು ಇದೆ, ಬಟ್ ಭಾಳ ಕಾಸ್ಟ್ಲಿ ಇದೆ. ಬಟ್ ಇದು ನನಗೆ ಕರೆಕ್ಟ್ ಇದ್ರಾಗ ಅನಿಸ್ತು. ಅಂದರೆ ಈಗ ನಾರ್ಮಲ್ ಇಲ್ಲಿಗೆ ಟೊಂಕ ಇದ್ದವರಿಗೆಲ್ಲ ಇದು ಪರ್ಫೆಕ್ಟ್ ಅದ ರೀ. 559 ಏನೋ 600 ತನಕ ಬರ್ತದೆ. ಬಟ್ ಒನ್ ಮಂತ್ ದೊಡ್ಡ ಕೂದಲಿದ್ದವ್ರಿಗೆ 1 ಮಂತ್ ಹೋಗುತ್ತೆ ಶಾಂಪು ಮತ್ತು ಕಂಡೀಷ್ನರ್. ಮತ್ತು ಇಲ್ಲ ನಿಮಗೆ ಅದು ಬೇಡ ಅಂತಂದ್ರೆ ಬೇರೆನೂ ಬಹಳಷ್ಟು ಶಾಂಪುಗಳದಾವ, ನೀವು ಸರ್ಚ್ ಮಾಡಿ ನೀವು ತೊಗೋಬೋದು. ಬಟ್ ನನಗಿಷ್ಟ ಆಗಿದ್ದು, ಮತ್ತು ಹೈ ಲೆವೆಲ್ ಸಲನ್ದಾಗೂ ಬ್ಲಿಬ್ಲೆಂಟ್ ಶಾಂಪು ಭಾಳ ಯೂಸ್ ಮಾಡ್ತಾರೆ. ಮತ್ತು ಆ್ಯಕ್ಟ್ರೆಸಸ್ನು ಬ್ಲಿಬ್ಲೆಂಟ್ ಶಾಂಪು ಯೂಸ್ ಮಾಡೋದು ನಾನು ನೋಡಿದ್ದೀನಿ. ಸೊ ಬೆಸ್ಟ್ ಅದ ರೀ, ಯೂಸ್ ಮಾಡಿ ನೋಡಿರಿ. ನಿಮಗೂ ಹ್ಯಾಪಿ ಆಗುತ್ತೆ, ಖುಷಿ ಆಗುತ್ತೆ, ಸಿಲ್ಕಿ ಆಗುತ್ತೆ, ಶಾನಿ ಆಗ್ತದೆ. ಪಾರ್ಲರ್ ಹೋಗೋದು ಅವಶ್ಯಕತೆನೇ ಇಲ್ಲ ನಿಮಗೆ. ಓಕೆನಾ? ಸೊ ಬಾಯ್. ಎಲ್ಲರಿಗೂ ಶಣೆ ಆಡ್ತೀರಿ. ಬಾಯ್. ಹೇರ್ ಕಂಡೀಷನರ್ ನೋಡ್ರಿ ಹೆಂಗಾಗಿದೆ ಇದು. ಲಿಟ್ರಲಿ ಗುಂಜು ತೆಗಿಲಕ್ಕಾಗಲ್ಲ. ಅಂದರೆ ಲಿಟ್ರಲ್ ಪೇನ್ ಆಗ್ತಿದೆ ನನಗೆ, ಅಷ್ಟು ಪ್ರಾಬ್ಲಮ್ ಆಗಿದೆ. ಅದು ನೋಡ್ರಿ, ಇಲ್ಲಿ ನೋಡ್ರಿ, ಅಂದ್ರೆ ಗುಂಜು ಬಿದ್ದಿದೆ, ಹೇರಿಗೆ ಪೂರ ಗುಂಜು ಬಿದ್ದಿದೆ. ಹ್ಯಾಂಗೆ ಮಾಡೋದ್ರಿ? ಇದು ಕಷ್ಟ ಅಲ್ಲ. ಹೇರ್ಸನ್ನು ಮೇಂಟೈನ್ ಮಾಡಬೇಕು ಅಂದರೆ ಬೆಸ್ಟ್ ಶಾಂಪೂ, ಕಾಸ್ಟ್ಲಿ ಶಾಂಪೂ ಏನು ಅನ್ಕೋರಿ. ಬಟ್ ನೀವು ಯಾವ ರೀತಿ ಎಫರ್ಟ್ ಹಾಕ್ತೀರಿ ಅಂಬೋದು ಇಂಪಾರ್ಟೆಂಟ್. ನೀವು ಯಾವ ರೀತಿ ಖರ್ಚು ಮಾಡ್ತೀರಿ ನಿಮ್ಮ ಹೇರ್ಸನ್ನು, ಅದೇ ಇಂಪಾರ್ಟೆಂಟ್. ದಟ್ಸ್ ಇಟ್. ಓಕೆನಾ?